ಯಾಕೆ ಫಸ್ಟ್ ಅದು ಓಪನ್ ಫಸ್ಟ್ ಸೆಟ್ ಮಾಡಿ ಅಲ್ಲ ಎಷ್ಟು ಸೆಟ್ ಮಾಡಿ ಇದಕ್ಕೆ ಏನಕ್ಕೆ ಒರೆಸ್ಕೊಳೋದು ಇದನ್ನು? ಓಕೆ, ಸೊ ಅದು ಇಂಕ್ ಆರೋದ್ಮೇಲೆ ಈ ಥರ ಒರೆಸ್ಕೊಬೇಕು ತಿನ್ನರಲ್ಲಿ. ಇಂಕ್ ಆರೋದ್ರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವಾಗ 5 ಸೆಟ್ ಪರ್ಸ್ ಹೊಡಿತಾ ಇರ್ತೀವಿ, 2 ಸೆಟ್ಟು ಹೊಡೆದಿರ್ತೀವಿ, ಆಮೇಲೆ ನಮಗೆ ಊಟಕ್ಕೆ ಏನಾದ್ರು ಹೋದ್ರೆ ಅದೇ ಊಟಕ್ಕೆ ಏನಾದ್ರು ಹೋದ್ರೆ ಅವಾಗ ಊಟದಿಂದ ಒಂದು ವಾಪಸ್ ಬಂದ ತಕ್ಷಣ ಸ್ಕ್ರೀನ್ ಪ್ರಿಂಟ್ ಮಾಡಿ ಅವಾಗ ಸ್ಕ್ರೀನು ಇದು ಒರೆಸ್ಕೊಂಡು ಗಟ್ಟಿ ಆಗಿರುತ್ತೆ, ಓಪನ್ ಇರಲ್ಲ ಅಲ್ವಾ ಅಂಕಲ್? ಇಂಕೆಲ್ಲ ಕೂತ್ಕೊಂಡು ಸೊ 2 ಸೈಡನ್ನು ಒರೆಸ್ಕೊಬೇಕು ತಿನ್ನರಲ್ಲಿ. ಫಸ್ಟ್ ಸೆಟ್ ಮಾಡೋದು ಬಿಡ ಮಾಡ್ಕೊಂತೀನಿ ನಾನು. ಇದು ಗ್ಯಾಪ್ ಎಷ್ಟು ಬಿಡಬೇಕು ಇದು ಟೇಬಲ್ಗೂ ಮತ್ತು ಇದಕ್ಕೂ? ಓಕೆ, ಅಷ್ಟೇ ಗ್ಯಾಪ್ ಇರಬೇಕು. ಅಂದರೆ ಇವ್ರು ಡೈರೆಕ್ಟಾಗಿ ಹೊಡಿತಾರೆ ಅದಕ್ಕೆ ಅಂಕಲ್ದು ಇದಲ್ವಾ ಪರ್ಸಿನ ಥರದ್ದು ನಮ್ದಾರೆ ಅದ್ರ ಮೇಲೆ ಪರ್ಸ್ ಬರುತ್ತೆ, ಆ ಪರ್ಸಿಗೆ ಇಷ್ಟು ಕ್ಯಾಪ್ ಬರಬೇಕು, ಆ ಥರ ಮಾಡ್ಕೋಬೇಕು ನಾವು. ಅಂದರೆ ಬಾಕ್ಸಿಗೆ ಇದು ಜಾಸ್ತಿ ಬಿಡ್ಕೊಬೇಕಾ ಇದು ಗ್ಯಾಪ್ನ? ಬಾಕ್ಸ್ ಇಲ್ಲೇ ಇಷ್ಟಪ್ಪ ಮುಂದೆ, ಬಾಕ್ಸ್ ಎಷ್ಟು ದಪ್ಪ ಇರುತ್ತೋ ಅದ್ರ ಮೇಲೆ. ಓಕೆ 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 ಹಾಂ ಓಕೆ ಅಂಕಲ್. ಇದನ್ನು ಅವ್ರಿಗೆ ಪ್ರಿಂಟ್ ಕೊಡ್ಬೇಕಂತಂದ್ರೆ ಇದನ್ನು ಸೇರಿಸ್ಬಿಟ್ಟು ಓ ಇದೂ ಅವರು ಹೊಡ್ಕೊಡ್ತಾರಾ? ಒಟ್ಟು ನಾವು ಫಿಟ್ಟಿಂಗ್ ಮಾಡ್ಬೇಕಷ್ಟೇ. ಫಿಟ್ಟಿಂಗ್ ಮಾಡ್ಕೊಡ್ಬೇಕು ಸುಮ್ಮನೆ, ಬಟ್ ನಮ್ಗೆ ಗೊತ್ತಲ್ಲ ನಾವೇ ಮಾಡ್ಕೋಬೇಕು. ಒಟ್ಟಿಗೆ ಪ್ರಿಂಟಿಂಗ್ ಕೆಲಸ ಹೌದು, ಬೇಕಿಂದ ನಮ್ಮದು ಅಲ್ಲೋಣ. ಇಂಕಿಗೆ ತಿನ್ನೋರೇನು ಮಿಕ್ಸ್ ಮಾಡಂಗಿಲ್ಲ? ಗಟ್ಟಿ ಇದ್ರೆ ಮಿಕ್ಸ್ ಮಾಡ್ಬೇಕು. ನಾನು ಮಿಕ್ಸ್ ಮಾಡ್ಕೊಂಡು ಮೊದಲೇ ಆಲ್ರೆಡಿ. ಹೌದಾ? ಮೊದಲೇ ನೀವು ಬಗ್ಸಿ ಹಾಕೊಂಬಿಟ್ಟಿದ್ರಾ? ಎಷ್ಟು ಮಿಕ್ಸ್ ಮಾಡ್ಕೋಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ? ಸ್ವಲ್ಪ ಮಿಕ್ಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಅದು ಮಿಕ್ಸ್ ಮಾಡ್ಕೊಂಡೆ ತಿನ್ನೋರ್ನ ಏನಕ್ಕೆ ಮಿಕ್ಸ್ ಮಾಡಬೇಕು? ಗಟ್ಟಿ ಇದ್ರೆ ಮಿಕ್ಸ್ ಮಾಡ್ಕೋಬೇಕು. ಅಲ್ಲ ಒಂದು ಅಂದಾಜು ಎಷ್ಟು ಮಿಕ್ಸ್ ಮಾಡಕಂತೀವಿ? ಅದೇ ನನ್ನ ಪ್ರಕಾರ ಪ್ರಿಂಟ್ ಹೊಡೆದ್ಮೇಲೆ ಗೊತ್ತಾಗುತ್ತೆ ನಮಗೆ ಅನ್ಸುತ್ತೆ. ಇಲ್ಲೇ ಗೊತ್ತಾಗುತ್ತಲ್ವಾ, ಗಟ್ಟಿ ಇದ್ರೆ ಇಲ್ಲೇ ಗೊತ್ತಾಗುತ್ತೆ. ಎಳೆಯಕ್ಕೆ ಆಗಲ್ಲ ಗಟ್ಟಿ ಇದ್ದಾಗ, ಅವಾಗ ಒಂಚೂರು ತಿನ್ನರ್ ಹಾಕೋಬೇಕು, ನಾರ್ಮಲ್ ತಿನ್ನರ್ ಹಾಕೋಬೇಕು ಅಲ್ವಾ? ಅದೇ ಇವಾಗ ಎಕ್ಸಾಂಪಲ್ ಒಂದು ಡಬ್ಬಕ್ಕೆ ಎಷ್ಟು ತಿನ್ನರ್ ಹಾಕೊಂಡು ಡಬ್ಬ ಇದ್ದು ಅಷ್ಟೇ ಮಂದಿಸಿ ಬೇಡ, ಗಟ್ಟಿ ಇದ್ರೆ ಸ್ವಲ್ಪ ಹಾಕೊಂತಿರ್ಬೇಕು. ಅಂಕ ನಮ್ಮ ಡ್ಯಾಡಿ ಏನು ಮಾಡೋದು ಗೊತ್ತಾ, ಇಲ್ಲಿ ಹಾಕೊಂಬಿಟ್ಟು ಆಮೇಲೆ ಇಲ್ಲಿ ತಿನ್ನರ್ ಮಿಕ್ಸ್ ಮಾಡ್ಕೊಳೋದು. ಹಾಂ, ನಮ್ಮ ಡ್ಯಾಡಿ ಅವಾಗ ಇಲ್ಲೇ ಮಿಕ್ಸ್ ಮಾಡ್ಕೊಂತೀವಿ. ಒಳಗಡೆ ಹಾಕಿರ್ತೀವಿ ಅಂದ್ಕೊಳ್ಳಿ, ತಿರ್ಗ ಅದು ಗಟ್ಟಿ ಆಗೋದು, ತಿರ್ಗ ಅಲ್ಲಿ ಹಿಂಗೆ ಹಾಕೊಂತಿರ್ಬೇಕಾಗುತ್ತೆ. ಇಲ್ಲಾಂದ್ರೆ ಅಂಕಲ್ ಇಲ್ಲಿ ಸೆಟ್ ಮಾಡಲ್ಲ, ಅದೇ ಟೇಪ್ ಎಲ್ಲ ಹಾಕ್ಬಿಟ್ಟು ಏನೋ ಮಾಡ್ತಾರಲ್ಲ. ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಮಗೆ ಗೊತ್ತಿಲ್ಲ ಅಂಕಲ್, ನೀವು ಮಾಡ್ತಿದ್ದೀರ, ನಮ್ಗೆ ಗೊತ್ತಾಗುತ್ತೆ. ನಮ್ದೆಲ್ಲ ಸೊಟ್ಟ ಪಟ್ಟ ಹೋಗೋಗುತ್ತೆ. ಅಂದರೆ ಅದು ಜರುಗಬಾರ್ದು ಅಂತ ನೋಡ್ಕೊಂಡು ಓಕೆ ಇಲ್ಲಿ ಸರಿಗೆ ಬಂತಂದಾಗ ಅವಾಗ ಟೇಪ್ ಹಾಕ್ಬಿಟ್ಟು ಹಾಕ್ಬಿಟ್ರೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲ ಈಗೇನು ಹೆಚ್ಚು ಕಮ್ಮಿ ಆಯ್ತು ನೀನು ಸರ್ ಮಾಡ್ಕೋಬೋದು. ಏನೇನು ಜರುತ್ತೆ ಹಿಂಗೆ ಏನಂತ ಸರ್ ಮಾಡ್ಕೊಂಡ್ರೆ ಅದು ಮಾರ್ಕಿಂಗ್ ಅಲ್ಲೇ ಇರಬೇಕು ಅಂತ ಸ್ಪೇಸರ ಪ್ರಿಂಟ್ ಬರುತ್ತೆ. ಓಕೆ. ಕುಮಾರ್ ಅಂಕಲ್ ಏನು ಮಾಡೋದು ಗೊತ್ತಾ, ಟೇಪ್ ಹಾಕೋಣಲ್ಲ, ಪೆನ್ಸಿಲಲ್ಲಿ ಲೈನ್ ಬರ್ಕೊಳುತ್ತೆ. ಕುಮಾರ್ ಅಂಕಲ್ದು ವೈಟ್ ಕಲರ್ದು ಇದು ಡೆಸ್ಕು, ವೈಟ್ ಕಲರ್ದು. ಆ ಅಂಕಲ್ ಏನು ಮಾಡುತ್ತೆ ಅಂದರೆ ಸ್ಕೇಲು ಮತ್ತು ಪೆನ್ಸಿಲ್ ಇಟ್ಕೊಂಡಿರುತ್ತೆ, ಆ ಸ್ಕೇಲ್ ತಗೊಂಬಿಟ್ಟು ಹಿಂಗೆ ಪೆನ್ಸಿಲಲ್ಲಿ ಹಿಂಗೆ ಲೈನ್ ಹಿಡ್ಕೊಂಡ್ಬಿಡುತ್ತೆ. ಇದಕ್ಕೆ ಓಕೆ, ಬಾಕ್ಸಿಗೆ ಮಳೆ ಎಲ್ಲ ಹೊಡೆದ್ಬಿಟ್ಟು ಅದೇನೇ ಇಟ್ಬಿಟ್ಟು ಎಲ್ಲ ಮಾಡ್ತಿರ್ತದಪ್ಪ, ಅದಕ್ಕೂ ಅದು ಏನಕ್ಕೆ ಅಂತಂದರೆ ಬಾಕ್ಸು ಜರುಗಬಾರ್ದು ಅಂತ ಅಂದ್ಬಿಟ್ಟು ಮಳೆ ಹೊಡೆಯೋದು. ಇಲ್ಲಿ ಟೇಪ್ ಬದಲು ಮಳೆ ಹೊಡೆಯುತ್ತೆ ಡ್ಯಾಡಿ, ಅಷ್ಟೇ. ಸೇಮ್ ಟೇಪ್ ಕೆಲಸನೇ ಮಾಡೋದು ಅದನ್ನು. ಅಂದರೆ ಡ್ಯಾಡಿ ಮಳೆ ಹೊಡಿಕೊಡ್ತೀವಿ ಅಂದರೆ ಇದಕ್ಕೆ ಬಾಕ್ಸಿಗೆ ಹೊಡಿತಿದ್ದ ಥರ ಜರುಗಬಾರ್ದು ಅಂತ ಅಷ್ಟೇನೇನಿಲ್ಲ. ಅಂಕಲ್ ಸ್ವೀಸಿಂಗಲ್ಲಿ ಏನಾದರೂ ಟೆಕ್ನಿಕ್ ಐತಾ? ಮೀನ್ಸ್ ಎಕ್ಸಾಂಪಲ್ ನೀವು ಹೇಳಿರಲ್ಲ ಅದು ಹಿಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು ಕಲೀಲಿ ಟೆಕ್ನಿಕ್ ಇದೆ.
ಬಾಕ್ಸಿಗಾದರೆ ಇನ್ನೂ ಈ ಗ್ಯಾಪ್ ಜಾಸ್ತಿ ಆಗಂಗೆ ಗ್ಯಾಪ್ ಜಾಸ್ತಿ ಬಿಡ್ಕೊಂಡು ಇಟ್ಕೊಬೇಕಷ್ಟೇ. ಇನ್ನು ನಮಗೂ ಗೊತ್ತಾಗಿಲ್ಲ ಅಂದರೆ ಬಾಕ್ಸ್ 4 ಬಾಕ್ಸ್ ಇಟ್ಬಿಡಿ, ಅದ್ರ ಸ್ಕ್ರೀನ್ ಅದು ಲೆವೆಲ್ಗೆ ಕೂತ್ಕೊಳ್ತದೆ, ಆ ಲೆವೆಲ್ ಟೈಟ್ ಮಾಡಿ. ಓಕೆ ಓಕೆ ಕಾರ್ನರಲ್ಲಿ ಬಾಕ್ಸ್ ಇಟ್ಬಿಡುವ ಕರೆಕ್ಟು. ಈ ಪಕ್ಕ ಇಲ್ಲಿ ಬಾಕ್ಸ್ ಇಟ್ಟು ಇಲ್ಲಿ ಇದು ಸೆಕೆಂಡ್ 2 ಬಾಕ್ಸ್ ಈಕ್ವಲ್ ಕೂತ್ಕೊಳ್ಳುತ್ತೆ. ಹೌದು, ಆಮೇಲೆ ಟೈಟ್ ಮಾಡಬೇಕು. ಓ ಸೂಪರ್, ಸಖತ್ ಈಸಿ ಹಿಡಿಯೋದು. ಓಕೆ ಓಕೆ, ಅದೇ ಈಸಿ ಮೆಥಡು. ನಾವು ಚಿಕ್ಕ ಹುಡುಗಿರ್ಬೇಕಾದ್ರೆ ಒಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಆ ಥರ ಇರ್ಬೇಕಾದ್ರೆ ನಾವು ಡ್ಯಾಡಿಗೆ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ವಿ. ನಾವು ಯಾವಾಗ ಒಂದು 9th ಸ್ಟ್ಯಾಂಡರ್ಡ್ ಬಂದ್ವು, ಆಮೇಲೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀಬೇಕಲ್ಲ, ಆವಾಗಿಂದ ನಮ್ಮ ಡ್ಯಾಡಿ ನಮ್ಮನ್ನ ಬಿಡ್ಕೊಂತಾನೆ ಇರಲಿಲ್ಲ. ನಾವು 9th ಸ್ಟ್ಯಾಂಡರ್ಡ್ಗೆ ಲಾಸ್ಟ್ ಹೆಲ್ಪರ್ ಆಗಿದ್ದು. 9th ಸ್ಟ್ಯಾಂಡರ್ಡ್ ಆದಮೇಲೆ ಓದೋದು 10th ಸ್ಟ್ಯಾಂಡರ್ಡು, ಆಮೇಲೆ ಸೆಕೆಂಡ್ PUC, ಕೆಲಸ ಕಲ್ತ್ಕೊಳ್ತೀವಿ ಎಲ್ಲ ಚಿಕ್ಕ ವಯಸ್ಸಲ್ಲಿ ಈಸಿ ಕಲ್ತ್ಕೊಳ್ತೀವಿ. 10th ಸ್ಟ್ಯಾಂಡರ್ಡು ಸೆಕೆಂಡ್ PUC ಓದೋದೈತೆ ಅಂತ ಅಂದ್ಬಿಟ್ಟು ನಾವು ಹೋಗ್ತಿರಲಿಲ್ಲ, ಅವರು ಕರಿತಿರ್ಲಿಲ್ಲ. ನಾನು ಇವನು ಇಬ್ಬರು ಕೆಲಸ ಮಾಡಿದ್ದೀವಿ ಹೆಲ್ಪರ್ ಆಗಿ. ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು. ಇವಾಗ ಇನ್ನೊಂದು 10 ವರ್ಷ ಅಪ್ಪ ಮಾಡ್ತಾರೆ,